ಕೊಡಗು ಜಿಲ್ಲಾ ವ್ಯಾಪ್ತಿಯಲ್ಲಿ ವ್ಯಾಪಕ ಮಳೆಯಿಂದ ಕಾಫಿ ಸೇರಿದಂತೆ ವಿವಿಧ ಕೃಷಿಗಳಿಗೆ ಅಪಾರ ಹಾನಿ ಉಂಟಾಗಿದ್ದು, ಜಿಲ್ಲಾ ಬಿಜೆಪಿ ಸೆಪ್ಟೆಂಬರ್ 9ರಂದು ವಿವಿಧ ಗ್ರಾಮಗಳಿಗೆ ಭೇಟಿ ನೀಡಿ ಬೆಳೆಹಾನಿ ಸಮೀಕ್ಷೆ ನಡೆಸಲಿದೆ ಎಂದು ಜಿಲ್ಲಾ ಬಿಜೆಪಿ ಅಧ್ಯಕ್ಷ ನಾಪಣ್ಣ ರವಿ ಕಾಳಪ್ಪ ತಿಳಿಸಿದ್ದಾರೆ. ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ರಾಜ್ಯದ ಕಾಂಗ್ರೆಸ್ ಸರ್ಕಾರ ಬೆಳೆಹಾನಿ ಬಗ್ಗೆ ಕನಿಷ್ಠ ಕಾಳಜಿಯನ್ನು ತೋರದ ಕಾರಣ ಬಿಜೆಪಿ ಹಾನಿಯನ್ನು ಪರಿಶೀಲಿಸಿ ವರದಿಯನ್ನು ತಯಾರು ಮಾಡಿ ಸಂಸದರ ಮೂಲಕ ಕೇಂದ್ರ ಸರ್ಕಾರಕ್ಕೆ ಹಾಗೂ ಜಿಲ್ಲಾಧಿಕಾರಿಗಳಿಗೆ ಸಲ್ಲಿಸಲಿದೆ ಎಂದರು. ಅತಿ ಹೆಚ್ಚು ಮಳೆಯಾಗಿರುವ ತೋಳೂರು, ಶೆಟ್ಟಳ್ಳಿ, ಶಾಂತಹಳ್ಳಿ, ಬೆಟ್ಟದಹಳ್ಳಿ, ಹಂಬಿಯಾಲ, ಮುಟ್ಲು, ಮುಕ್ಕೋಡ್ಲು, ಕಾಲೂರು, ಗಾಳಿಬೀಡು, ಬೆಟ್ಟಗೇರಿ, ಚೇರಂಬಾಣೆ, ಚೆಟ್ಟಿಮಾನಿ, ಭಾಗಮಂಡಲ, ಬಲ್ಲಂಬಾಟಿ, ಕಕ್ಕಬ್ಬೆ ವಿಭಾಗಗಳಿಗೆ ಪಕ್ಷದ ಸಮೀಕ್ಷಾ ತಂಡ ಭೇಟಿ ನೀಡಿ ಪರಿಶೀಲನೆ ನಡೆಸಲಿದೆ ಎಂದರು. 2018 ಕಳೆದ ನಂತರ ಕೊಡಗಿನಲ್ಲಿ ಪ್ರಕೃತಿ ವಿಕೋಪಗಳು, ಮಳೆಯಿಂದ ಬೆಳೆ ನಷ್ಟ, ಅತಿಯಾದಂಥ ಮಳೆ ಆಗ್ತಿರುವಂಥದ್ದು ಎಲ್ಲವನ್ನು ನೋಡ್ತೇವೆ ನಾವು. ಅದು 18 ಕಳೆದ ಮೇಲೆ 1-2 ವರ್ಷ ಸ್ವಲ್ಪ ಕಡಿಮೆ ಇತ್ತು. ನಂತರ ಕಳೆದ ವರ್ಷ, ಈ ವರ್ಷ ವಿಶೇಷವಾಗಿ ಈ ಒಂದು 2025 ನಾವು ಸೂರ್ಯ ಬಿಸಿಲನ್ನೇ ನಾವು ಕೊಡಗು ಜಿಲ್ಲೆಯಲ್ಲಿ ಕಾಣದಂಥ ಪರಿಸ್ಥಿತಿ. ಸಂಪೂರ್ಣ ಬೆಳೆಗಳು, ಪ್ರಾಣಿ ಪಕ್ಷಿಗಳು, ಮನುಷ್ಯರು ಎಲ್ಲರೂ ಸಹ ಒಂದು ರೀತಿಯಲ್ಲಿ ಕೊಳ್ತು ಹೋಗುವಂಥ ಪರಿಸ್ಥಿತಿಗೆ ಕೊಡಗು ಜಿಲ್ಲೆ ಬಂದು ತಲುಪಿದೆ. ನಾವು ಇವತ್ತು ರಾಜ್ಯದಲ್ಲಿರುವಂಥ ಸರ್ಕಾರ ಈ ಬಗ್ಗೆ ಇದನ್ನು ಅತ್ಯಂತ ಒಂದು ಗಂಭೀರವಾಗಿ ಪರಿಗಣಿಸದೆ, ಇದು ಸಾಮಾನ್ಯ ಘಟನೆ ಅಂತ ಹೇಳುವ ಹಾಗೆ ಅವರಿಗೆ, ಯಾಕೆಂದರೆ ಹೊಂದ್ಕೊಂಡಿದ್ದಾರೆ ಅಂತ ಹೇಳೋ ರೀತಿಯಲ್ಲಿ ಸರ್ಕಾರನು ಇದನ್ನು ತುಂಬ ಲಘುವಾಗಿ ಪರಿಗಣಿಸಿದೆ. ಮುಂದಿನ ಈ ಒಂದು 25-26ನೇ ಸಾಲಿಗೆ ನಾವು ಕಾಫಿಯನ್ನು ತಗೊಂಡ್ರೆ 70-75% ಮೇಲ್ಪಟ್ಟು ಕಾಫಿ ಸಂಪೂರ್ಣವಾಗಿ ಕೊಳೆತು ಕೆಳಗಿದೆ. ಇವತ್ತು ಗಿಡದಲ್ಲಿ ಕಾಫಿ ಗಿಡಗಳು ಸಾಧಾರಣವಾಗಿ ನಾವು ಮೊದಲೆಲ್ಲ ನೋಡ್ತಿದ್ದಂತೂ ಅರಬಿಕಾಕ್ಕೆ ಒಂದು ಸ್ವಲ್ಪ ಸ್ಪ್ರೇ ಎಲ್ಲ ಮಾಡಿದ್ರೆ ಸ್ವಲ್ಪ ಕೊಳೆ ಬರ್ತಿತ್ತು. ಆದರೆ ಇವತ್ತು ಸಂಪೂರ್ಣ ಅರಬಿಕ ನಾಶ ಆಗಿ ರೋಬಸ್ಟಾ ಕಾಫಿ ಸಹ ದೊಡ್ಡ ಮಟ್ಟದಲ್ಲಿ ಹಾನಿಯಾಗಿದೆ. ಎಲೆಗಳೇ ಕೊಳೆಯುವಂಥದ್ದು, ಕಾಫಿಯ ಸಂಪೂರ್ಣ ಗೊಂಚಲು ಕೊಳೆದು ಸಂಪೂರ್ಣ ರೈತರು ಒಂದು ರೀತಿಯಲ್ಲಿ ಕಂಗಾಲಾಗಿ ಇವತ್ತು ಕೊಡಗು ಜಿಲ್ಲೆ ನಮಗೆ ಬೇಡಪ್ಪ ಅಂತ ಹೇಳುವಂಥ ಪರಿಸ್ಥಿತಿಗೆ ತಲುಪಿಬಿಟ್ಟಿದ್ದಾರೆ. ಆದರೆ ಇವತ್ತು ಇಲ್ಲಿ ನಮ್ಮನ್ನು ಆಳ್ತಿರುವಂಥ ಸರ್ಕಾರ ಇರ್ಬೋದು, ನಮ್ಮ ಇಲ್ಲಿಯ ಜನಪ್ರತಿನಿಧಿಗಳಿರ್ಬೋದು, ಇಲ್ಲಿಗೆ ಉಸ್ತುವಾರಿ ಸಚಿವರಿರ್ಬೋದು, ಒಂದು ಬಂದು ಆ ವಿಚಾರವನ್ನು ನೋಡುವಂಥದ್ದು, ಸ್ಥಳಗಳಿಗೆ, ತೋಟಗಳಿಗೆ, ಈ ರೀತಿಯ ಹಾನಿಯಾದಂಥ ಮಳೆ ಹಾನಿ ಪ್ರದೇಶಗಳಿಗೆ ಭೇಟಿ ನೀಡುವಂಥದ್ದು ಏನೂ ಕಾಣ್ತಾ ಇಲ್ಲ. ಉಸ್ತುವಾರಿ ಸಚಿವರಂತೂ ಒಂದು ಸಲ ಏನು ಸರ್ಕಾರಿ ಉತ್ಸವಗಳು, ಗಣರಾಜ್ಯೋತ್ಸವ ಇರ್ಬೋದು, ಸ್ವಾತಂತ್ರ್ಯ ದಿನಾಚರಣೆ ಇರ್ಬೋದು, ಈ ಥರ ಯಾವುದಾದ್ರು ಒಂದು ಇದಕ್ಕೆ ಬಂದಾಗ ಅದೇ ಒಂದು ನೆಪ ಇಟ್ಕೊಂಡು 1-2 ಕಡೆ ಸಭೆ ಮಾಡಿ ಹೋಗ್ಬಿಟ್ರೆ ಮತ್ತೆ ಅವರು ಕೊಡಗು ಜಿಲ್ಲೆ ನನ್ನ ಉಸ್ತುವಾರಿ ಸಚಿವ ಸಂಪುಟದಲ್ಲಿ ಕೊಡಗಿನ ಬಗ್ಗೆ ಪ್ರಸ್ತಾಪ ಮಾಡಬೇಕು, ಇಲ್ಲಿಗೆ ನಾವು ಪರಿಹಾರ ಕೊಡಿಸ್ಬೇಕು ಅಂತ ಹೇಳುವಂಥದ್ದು ಏನೂ ಇಲ್ಲದ ಥರ ಕಾಣ್ತಾ ಇದೆ. ಈಗ ನಾವು ಮೊನ್ನೆ ನೋಡ್ತಿದ್ದೆವು, ಕೊಡಗು ಜಿಲ್ಲೆಯಲ್ಲಿ ಒಂದು ಪರಿಹಾರ ಮಳೆ ಹಾನಿ ನಷ್ಟಕ್ಕೆ ಒಂದು ತಂಡವನ್ನು ರಚನೆ ಮಾಡಿದ್ದಾರೆ ಅಂತೇಳಿ. ಇವತ್ತು ಈಗ ತಂಡ ರಚನೆ ಮಾಡಿ ಈಗ ನೋಡಿ, ಸೆಪ್ಟೆಂಬರ್ಗೆ 5 ವಾರ ಕಳೀತಾ ಬಂತು. ಇನ್ನೊಂದು ಸ್ವಲ್ಪ ಬಿಸಿಲಾಗುವಂಥ ಸಂದರ್ಭ, ಒಂದಷ್ಟು 4 ದಿವಸ ಬಿಸಿಲು ಬಿದ್ದರೆ ಈ ಎಲ್ಲವೂ ಕೊಳ್ತಿರುವಂಥದ್ದು ಎಲ್ಲವೂ ಮತ್ತೆ ಒಣಗಿ ಅಲ್ಲಿ ಏನು ಅಂಥದ್ದು ಕಾಣೋದಿಲ್ಲ. ಇದು ಸಮಯ ಅಲ್ಲ. ಇಷ್ಟು ಟೈಮ್ ಅವರಿಗೆ ಇವ್ರು ಏನು ಮಾಡ್ತಾಯಿದ್ರು? ಈಗ ಕಳೆದ ವರ್ಷವೂ ಆಚೆ ವರ್ಷವೂ ನಾವು ಒತ್ತಾಯ ಮಾಡ್ತಾ ಬಂದಿದ್ದೆವು, ಪರಿಹಾರ ನೀಡಬೇಕು, ತುಂಬ ನಷ್ಟ ಆಗಿದೆ. BJP ಸರ್ಕಾರ ಇದ್ದಾಗ ಪ್ರತಿ ವರ್ಷ ಕೊಟ್ಟಿದ್ದೇವೆ, ರೈತರಿಗೆ ಒಂದು ಪರಿಹಾರವನ್ನು ಕೊಟ್ಟಿದ್ದೇವೆ. ಮನೆ ಹಾನಿಯಾದವರಿಗೆ ಸಾಕಷ್ಟು ಸಣ್ಣ ಪ್ರಮಾಣದಲ್ಲಿ ಆದರೂ 1 ಲಕ್ಷ, ಸಂಪೂರ್ಣ ನಾಶ ಆದರೆ 5 ಲಕ್ಷ, ಈ ರೀತಿಯ ಹಾನಿಯನ್ನು ಕೊಟ್ಟು ಅವ್ರನ್ನ ಮತ್ತೆ ಜೀವನವನ್ನು ನಡೆಸಲಿಕ್ಕೆ ಬೇಕಾದಂಥ ವ್ಯವಸ್ಥೆಯನ್ನು ಮಾಡುವಂಥದ್ದು ನಮ್ಮ BJP ಸರ್ಕಾರ ಇರುವಾಗ ಮಾಡಿದರು. ರೈತ ವಿರೋಧಿ ಸರ್ಕಾರ ಅಂತ ಹೇಳಿದ್ರು ಕೂಡ ತಪ್ಪಾಗಲಿಲ್ಲ. ಕಾರಣ ಏನು ಅಂತ ಹೇಳಿದ್ರೆ, ಇವತ್ತು ರೈತರಿಗೆ ಯಾವುದೇ ಸವಲತ್ತನ್ನು ಈ ಸರ್ಕಾರ ಕೊಡ್ತಾ ಇಲ್ಲ. ಆಗಲೇ ಅಧ್ಯಕ್ಷರು ಮಾತಾಡಿದಾಗೆ, ಕಳೆದ ಸಾರಿ ನಮ್ಮ ಸರ್ಕಾರ ಇರಬೇಕಾದ್ರೆ ಒಂದು ಸಾರಿ 38 ಕೋಟಿಯನ್ನು ಕೊಟ್ಟಿತ್ತು, ಇನ್ನೊಂದು ಸಾರಿ 66 ಕೋಟಿಯನ್ನು ಕೊಟ್ಟಿತ್ತು, ಕೊಡಗು ಜಿಲ್ಲೆಗೆ ಮಾತ್ರ ಹೇಳ್ತಾರೆ. ಇನ್ನೊಂದು ಸಾರಿ 140 ಕೋಟಿಯನ್ನು ಕಾಫಿ ಬೆಳೆಗಾರರಿಗೆ, ರೈತರಿಗೆ ಪರಿಹಾರವನ್ನು ಕೊಡುವಂಥ ವ್ಯವಸ್ಥೆ ಮಾಡಿದ್ದಾರೆ.
ಕಡೆ ಸಂದರ್ಭದಲ್ಲಿ 55,000 ಕುಟುಂಬಗಳಿಗೆ ಈ ಪರಿಹಾರ ಸಿಗುವಂಥ ವ್ಯವಸ್ಥೆ ಕೂಡ ಆಗಿದೆ. ಇವತ್ತು ಈ ಸರ್ಕಾರ ಬಂದ ನಂತರ 2 ವರ್ಷ ಆಗಿ 3ನೇ ವರ್ಷಕ್ಕೆ ಬರ್ತಿದ್ರು ಕೂಡ ಒಂದು ಚುಕ್ಕಾಸು ಕೂಡ ರೈತರಿಗೆ ಪರಿಹಾರವಾಗಿ ಕೊಡಲಿಲ್ಲ. ಕಾಫಿ ಬೆಳೆಗಾರರಿಗಂತೂ ಯಾವುದೇ ಒಂದು ಸಹಕಾರವನ್ನು ಕೊಡಲಿಲ್ಲ. ಇವತ್ತು ಕಾಫಿ ಬೆಳೆಗಾರರ ಕೊಡುಗೆ ಬಹಳಷ್ಟು ಇದೆ. ದೇಶಕ್ಕಿರ್ಬೋದು, ರಾಜ್ಯಕ್ಕಿರ್ಬೋದು, ಪರಿಸರಕ್ಕಿರ್ಬೋದು, ಎಲ್ಲ ರೀತಿಯ ಕೊಡುಗೆಯನ್ನು ಕೊಡುವಂಥ ಕೆಲಸವನ್ನು ಕಾಫಿ ಬೆಳೆಗಾರರು ಮಾಡ್ತಾಯಿದ್ದಾರೆ. ಆಗಿರಬೇಕಾದ್ರೆ ಕಾಫಿ ಬೆಳೆಗಾರರಿಗೆ ಒಂದು ರೀತಿ ಪರಿಹಾರ ಕೊಡೋದಿರೋದು ಕೂಡ ತಪ್ಪು ಅಂತ ಹೇಳಲಿಕ್ಕೆ ಇಚ್ಛೆ ಪಡ್ತಾನೆ. ಎರಡನೇದಾಗಿ ನಮ್ಮ ಧರ್ಮಸ್ಥಳದ ಸಂಬಂಧಪಟ್ಟ ಹಾಗೆ ನಾನು ಆ ಶಶಿಕಾಂತ್ ಸಿಂಧೆ ಏನಿದ್ದಾರೆ ಸಿಂಧಿಲ್ ಅವ್ರನ್ನ ಕೂಡಲೇ ಎನ್ಕ್ವೈರಿ ಮಾಡಬೇಕು, ಅವ್ರ ಬಂಧನ ಮಾಡಬೇಕು ಅಂತ ಒತ್ತಾಯ ಕೂಡ ಆಗ್ತದೆ. ಸಿಂಧಿಲ್ ಮಾಜಿ ಜಿಲ್ಲಾಧಿಕಾರಿಯಾಗಿ ಮಂಗಳೂರಲ್ಲಿದ್ದರು. ನಾನು ಮಂತ್ರಿ ಆಗಿದ್ದಂಥ ಸಂದರ್ಭದಲ್ಲಿ ಅವರು ಅಲ್ಲಿದ್ದರು. ಅವರ ಕುಮ್ಮಕ್ಕು ಕೂಡ ಇದರಲ್ಲಿ ಭಾಳಷ್ಟು ಕಾಣ್ತಾ ಇದೆ. ಅದರ ಜೊತೆಗೆ ಕಮ್ಯುನಿಸ್ಟ್ನವರು ಕೂಡ ಭಾಳಷ್ಟು ಇದಕ್ಕೆ ಒತ್ತು ಕೊಟ್ಟಿದ್ದಾರೆ. ಇಡೀ ಜಿಲ್ಲೆಯಲ್ಲಿ ಈ ರೀತಿಯ ಒಂದು ಷಡ್ಯಂತ್ರವನ್ನು ಮಾಡಬೇಕು ಅಂತೇಳಿ ಸುಮಾರು 2 ವರ್ಷದ ಹಿಂದೆಯೇ ಪ್ರಾರಂಭ ಮಾಡಿದ್ದಾರೆ. ಅದು ಕೂಡ ಇಂಟೆಲಿಜೆನ್ಸ್ ಅವರಿಗೂ ಕೂಡ ಮಾಹಿತಿ ಇತ್ತು ಅಂತ ಹೇಳೋ ವಿಚಾರವನ್ನು ಹೇಳಿದ್ರು ಕೂಡ ಇದರ ಬಗ್ಗೆಯೂ ಕೂಡ ಸರ್ಕಾರ ಸುಮ್ಮನೆ ಇರೋದು ಇವರು ಕೂಡ ಒಂದು ಅಪರಾಧ ಮಾಡಿದ್ದಾರೆ ಅಂತ ಹೇಳಲಿಕ್ಕೆ ಇಚ್ಛೆ ಪಡ್ತಾರೆ. SITನ ಮಾಡಿ ಇಷ್ಟರವರೆಗೆ ಯಾವುದೇ ಪ್ರೋಗ್ರೆಸ್ ಮಾಡಿದರೂ ಕೂಡ ಇಷ್ಟು ದಿವಸ ಬೇಕಾಗಿರಲಿಲ್ಲ. ಇದನ್ನು ಆದಷ್ಟು ಬೇಗನೆ ಎನ್ಕ್ವೈರಿಯನ್ನು ಮುಗಿಸ್ಬೋದಿತ್ತು ಅಂತ ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ. ಆದರೆ SITಯಲ್ಲಿ ಎಲ್ಲವನ್ನ ಹೊರಗೆ ತರಲಿಕ್ಕೆ ಸಾಧ್ಯ ಆಗೋದಿಲ್ಲ. ಯಾರು ಶಶಿಕಾಂತ್ ಸಿಂಧೆಯಲ್ಲಿದ್ದಾರೆ ಅವರ ತಾಯಿ ಹೆಸರಿಗೆ 10 ಕೋಟಿ ರೂಪಾಯಿ ಫಾರಿನಿಂದ ಬಂದಿದೆ ಅಂತ ಹೇಳಿದ್ರೆ ಅದನ್ನು ಕೂಡ ಎನ್ಕ್ವೈರಿ ಮಾಡಬೇಕಾಗ್ತದೆ. ಅವ್ರನ್ನ ಕೂಡ ಇಮಿಡಿಯೇಟ್ ಎನ್ಕ್ವೈರಿ ಮಾಡುವಂಥ ಕೆಲಸವನ್ನು ಮಾಡಬೇಕಾಗ್ತದೆ. ಯಾಕೆ ಹಣ ಬಂತು, ಎಲ್ಲಿಂದ ಬಂತು, ದುಬಾಯಿಂದ ಬಂದಿದೆ ಅಂತ ಹೇಳಿದ್ರು ಕೂಡ ವಿಚಾರವನ್ನು ನಾವು ಕೇಳಿದ್ದೇವೆ. ನಿಮ್ಮ ಪತ್ರಕರ್ತರು ಮತ್ತು ನಮ್ಮ TV ಮಾಧ್ಯಮದ ಮುಖಾಂತರ ಕೂಡ ನಾವು ಹಲವಾರು ವಿಚಾರವನ್ನು ತಿಳ್ಕೊಂಡಿದ್ದೇವೆ. ಆಗಿರಬೇಕಾದ್ರೆ ಇದನ್ನು NIಗೆ ಹಾಕಬೇಕು ಮತ್ತು EDಗೂ ಕೂಡ ಕೊಡಬೇಕು ಅಂತ ನಾವು ಒತ್ತಾಯ ಕೂಡ ಆಗ್ತೇವೆ. ರಿಯಾಕ್ಷನಲ್ಲಿ ಹೇಳಿದೆ ಯಾವುದು ಬಹುಶಃ ರಿಪಬ್ಲಿಕ್ TV ಬಂದಾಗ ಈ ಇಡೀ ಪ್ರಕರಣ ಸತ್ಯಾಂಶ ಹೊರಗಬೇಕಾದ್ರೆ ಮೊದಲು ಆ ತ್ರಿಮೂರ್ತಿಗಳು ಯಾರಿದ್ದಾರೆ, ಒಬ್ಬ ಎಂಥದ್ದು ಮಾಸ್ಕ್ ಮ್ಯಾನ್, ಅವನೊಬ್ಬ ಚಿನ್ನಯ್ಯ, ಆಮೇಲೆ ಈ ಮಹೇಶ್ ಶೆಟ್ಟಿ ತಿಮರೋಡಿ, ಗಿರೀಶ್ ಮಠಣ್ಣನವರು, ಇವರನ್ನು ಮೊದಲು ಒಳಗ ಹಾಕಿದ್ರೆ ಎಲ್ಲವೂ ಹೊರಗೆ ಬರ್ತಿತ್ತು. ಇಷ್ಟೆಲ್ಲ ಅನಾಹುತಗಳೇ ಆಗ್ತಿತ್ತಿಲ್ಲ. ಎಲ್ಲಿಂದ ತಲೆಗೋಡೆ ಬಹುಶಃ ಕೋರ್ಟಲ್ಲಿ ಒಂದು ಸ್ವಲ್ಪ ವ್ಯತ್ಯಾಸಗಳಾಗಿದೆ. ಅದನ್ನು ನಾವು ಸಾರ್ವಜನಿಕವಾಗಿ ಹೇಳೋಕ್ಕಾಗಲ್ಲ. ಒಂದು ಬುರುಡೆ ಹೊತ್ಕೊಂಡು ಬರ್ತಾನೆ ಅಂದರೆ ಇಸ್ ಇಟ್ ನಾಟ್ ಆನ್ ಅಫೆನ್ಸ್? ಅದೊಂದು ಅಪರಾಧ ಅಲ್ಲ? ಅದ್ರ ಬಗ್ಗೆ ಎಲ್ಲಿಂದ ಬಂತು ಅಂತ ಇನ್ನೂ ಬಾಯಿ ಬಿಡ್ತಾ ಇಲ್ಲ. SIT ಅವ್ರಿಗೆ ಎಲ್ಲವೂ ಗೊತ್ತಿದೆ. ಬಾಯಿ ಬಿಟ್ಟರೆ ದೊಡ್ಡ ದೊಡ್ಡವರು ಸಿಕ್ಕಾಕೊಳ್ತಾರೆ. ಅದಕ್ಕೆ ಆ ಬುರುಡೆ ಎಲ್ಲಿ ಸಿಕ್ತು, ಯಾಕೆ ಅದನ್ನು ಡಿಸ್ಕ್ಲೋಸ್ ಮಾಡೋಕ್ಕೆ ಇಷ್ಟು ದಿವಸ ಎನ್ಕ್ವೈರಿ ನೋಟಿಸು, ಅವರು ರಾಜಾರೋಷವಾಗಿ ನಮ್ಮನ್ನು ಖರೀದಿ ಆಸ್ ಇಫ್ ಇವರು ಏನು ಸತ್ಯ ಹರಿಶ್ಚಂದ್ರ ಬಿಟ್ಟರೆ ಇವರು ಅಂತ ಮಾತಾಡ್ತಾರೆ ಅವರು 2-3 ಜನ. ಮತ್ತು ಅವರ ಮೇಲೆ ಕ್ರಮ ಆಗಲೇಬೇಕು. ಷಡ್ಯಂತ್ರ ಅವರ ಮೇಲೆ ಕ್ರಮ. ಇವ್ರಿಗೆಲ್ಲ ಫೈನಾನ್ಸ್ ಫಂಡಿಂಗ್ ಎಲ್ಲ ಆಗ್ತಾ ಇದೆಯಲ್ಲ, ಅವರು ಯಾರು ಅಂತ ಗೊತ್ತಾಗ್ತದೆ. ಅದು ಆದರೆ ಮುಂದೆ ನಮ್ಮ ಎಲ್ಲ ಧಾರ್ಮಿಕ ಶ್ರದ್ಧಾ ಕೇಂದ್ರಗಳಿಗೆ, ದೇವಸ್ಥಾನಗಳಿರ್ಬೋದು, ಇಂದೆಲ್ಲ ಗೊತ್ತಿದೆಯಲ್ಲ, ಇಲ್ಲಿ ಎಲ್ಲವೂ ಶುರು ಮಾಡಿದ್ರು ಅಂತ ನಿಮಗೆ ಜ್ಞಾಪಕ ಮಾಡ್ತೇವೆ. ಇದರಲ್ಲಿ ತಲಕಾವೇರಿಯಲ್ಲಿ ತೀರ್ಥ ಬರೋದೇ ಇಲ್ಲ ಅಂತ ಒಂದು ಶುರು ಮಾಡಿದ್ರು. ಅದೇನು ಆಗಿಲ್ಲ. ಇಲ್ಲಿ ಕೊಡಗಿನ ಜನ ಅದಕ್ಕೆ ಕ್ಯಾರ್ನ ಏನೂ ಮಾಡಲಿಲ್ಲ. ಶಬರಿಮಲೆಯಲ್ಲಿ ಜ್ಯೋತಿಯೇ ಇದು ಉದ್ಭವ ಆಗೋದಿಲ್ಲ ಅಂತ ಹೇಳಿದ್ರು. ಆ ಜ್ಯೋತಿಯೇ ಬೋಗಸ್ ಅಂದರು. ಅದೇನೋ ಅಲ್ಲಿಂದಲ್ಲಿಗೆ ಸ್ಟಾಪ್ ಆಯಿತು. ಈಗ ಧರ್ಮಸ್ಥಳಕ್ಕೆ ಇನ್ನೂ ಹೆಚ್ಚಿನ ಷಡ್ಯಂತ್ರ ಮಾಡ್ತಾ ಇದ್ದಾರೆ. ಅವ್ರಿಗೂ ದೇವರು ಶಿಕ್ಷೆ ಕೊಡ್ತಾರೆ. ಗೋಷ್ಠಿಯಲ್ಲಿ ಜಿಲ್ಲಾ ಬಿಜೆಪಿ ಪ್ರಧಾನ ಕಾರ್ಯದರ್ಶಿ ಮಹೇಶ್ ಜೈನಿ, ವಕ್ತಾರ BK ಅರುಣ್ ಕುಮಾರ್ ಹಾಗೂ ನಗರಾಧ್ಯಕ್ಷ ಉಮೇಶ್ ಸುಬ್ರಹ್ಮಣಿ ಪಾಲ್ಗೊಂಡಿದ್ದರು.